ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ತಾನೇ ತೋಟಕ್ಕೆ ಬಂದೆ. ಈಗ ಸಮಯ ಬಂದು 7 ಗಂಟೆ ಆಗಿದೆ. ಈಗ ತಾನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ತಾನೇ ಜಸ್ಟ್ ತೋಟ ಕಡೆ ಬಂದಿದ್ದು. ಓಕೆ, ಇವತ್ತೇನಪ್ಪ ಕೆಲಸ ಅಂದರೆ ಮಾಮೂಲಿ ಕಣ್ರಿ, ತೊಂಡೆಕಾಯಿ ಬಿಡಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೂ ಏನೆಲ್ಲ ಮಾಡ್ತೀವಿ ಪ್ರತಿಯೊಂದು ಕೂಡ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೋಗ್ತೀನಿ, ಪ್ರತಿಯೊಂದು ಕೂಡ ಎಲ್ಲ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ಹಳ್ಳಿ ಹುಡುಗನ್ನ ಬೆಳೆಸಬೇಕು ಅಂತ ಏನಾನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಕನಿಕರ ಅನ್ನೋದೇನಾದ್ರು ಇದ್ರೆ ನೋಡ್ತಾವ್ರೆಲ್ಲ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ ಬರುತ್ತೆ, ಕ್ಲಿಕ್ ಮಾಡಿರಿ. ಆಲ್ ಅಂತ ಕೊಟ್ಬಿಟ್ಟು ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನೀವು ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ. ಈ ಒಂದು ಸಮ್ಮರ್ ಸೀಸನಲ್ಲಿ ಬೆಳಿಗ್ಗೆ ಹೊತ್ತು ಎಲ್ಲ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ. ಆದರೆ ಒಂದು 10-11 ಗಂಟೆ ಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಇನ್ನೂ ಅಂತ ಹೇಳ್ಕೊಳೋ ಬಿಸಿಲಿಲ್ಲ. ದೇವ್ರು ಇದಕ್ಕೆ ಇಷ್ಟೇ ಮಾತ್ರ ಇದ್ದರೆ ಸಾಕು. ಒಂದೊಂದು ಸರಿ 40 ಟೆಂಪ್ರೇಚರು, 50 ಈ ಥರ ಟೆಂಪ್ರೇಚರ್ ಏನೋ ಹಾಕ್ಬಿಟ್ರೆ ನಮ್ಮ ಕೈಯಲ್ಲಂತೂ ಇರೋಕ್ಕಾಗೋದಿಲ್ಲ. ಓಕೆ ಬನ್ನಿ, ಬೆಳಗ್ಗೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗೋದಿಲ್ಲ. ಫಸ್ಟ್ ಹೋಗಿ ತೋಟದಲ್ಲಿ ಕೆಲಸ ನೋಡೋಣ. ಈಗ ತೊಂಡೆಕಾಯಿ ಬಿಡಿಸ್ಬೇಕು. ತೊಂಡೆಕಾಯಿ ಬಿಡ್ಸೋಕ್ಕಿಂತ ಮುಂಚೆ ಟರ್ಪಲ್ನ ಉದುರ್ತಾ ಇದ್ದಾರೆ ನಮ್ಮಮ್ಮ. ನಾನು ಬರೋ ಗಂಟೆ ಇರೋಕ್ಕಾಗಿಲ್ಲ ಏನಮ್ಮ ಪ್ರೇಮಕ್ಕ? ಹಂಗ ಉದ್ರದ ಟರ್ಪಲ್ಲ ಜಾಮ. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು 11 ಗಂಟೆ ಆಯಿತು. ಇಷ್ಟೊತ್ತು ಗಂಟೆ ಕಾಯಿ ಬಿಡಿಸಿದ್ರಿ ಅಂದರೆ ಬೆಳಗಿಂದ ಬಿಡಿಸಿದ್ದು ಇಲ್ಲಿ ಹಾಕ್ಕೊಂಡಿದ್ದೀವಿ. ನೆನ್ನೆ ಸಂಜೆ ಬಿಡಿಸಿದ್ರೆ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರೋದು. ಆದರೆ ನೆನ್ನೆ ಸಂಜೆ ಬಿಡ್ಸೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ಹಾಗಲಕಾಯಿ ಗಿಡ ಕೊಯ್ಕೊಂಡಿದ್ರಿ. ಹಾಗಲಕಾಯಿ ಗಿಡ ಕೊಯ್ದಿದ್ದಾಯಿತು. ಇವತ್ತು ಸಂಜೆ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಎಲ್ಲ ಒಣಗೋಗ್ಬಿಡುತ್ತೆ. ಇನ್ನೂ ಸ್ವಲ್ಪ ಹಸಿಯಾಗೈದೆ. ಸಂಜೆ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಒಣ್ಕೊಂಡ್ಬಿಡುತ್ತೆ. ಇವಾಗ ಸದ್ಯಕ್ಕೆ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ಕೈ ತೊಳಿಬೇಕು. ಕೈ ತೊಳೆಯೋದೇ ಒಂದು ಅರ್ಧ ಗಂಟೆ ಮಿಡಿಸ್ತೈತೆ. ಯಾಕಂತ ಹೇಳಿದ್ರೆ ತೊಂಡೆಕಾಯಿ ಹಾಲು ಅಲ್ವಾ. ಓಕೆ ಬನ್ನಿ, ಏನು ಬಂದಿದ್ದಾರೋ ನಮ್ಮ ಮನೇಲಿ ನೋಡಿಕೊಂಡು ಊಟ ಮಾಡ್ಕೊಂಡು ಬರೋಣ. ಪ್ರೇಮಕ್ನವ್ರಿ, ಏನು ಬಂದಿದ್ದೀರಾ? ಅತ್ತೇರಿಕೆ ಇಕ್ತಿನ ಬೆಳೆ ಸಾರು ಇವತ್ತೇ ಲಾಸ್ಟಾ? ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಲಾಸ್ಟ್ನೇದಾಗಿ ಕೊನೆಯದಾಗಿ ಇಕ್ತಿನ ಬೆಳೆ ಸಾರು ತಿನ್ಬಿಡೋಣ. ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ ನಮ್ಮ ಮನೇಲಿ ದೋಸೆ ಮತ್ತು ಚಟ್ನಿ, ಇಕ್ತಿನ ಬೇಳೆ ಸಾರು ಮಾಡಿದ್ದಾರೆ. ಹಾಕ್ಬಿಟ್ಟು ಚೆನ್ನಾಗಿ ತಿನ್ಬಿಡೋಣ ಇವತ್ತೇ ಲಾಸ್ಟ್ ಕೊನೆಯದಾಗಿ. ಅದು ಸೋಗುಡ್ ಮುಗಿದ ಮೇಲೆ ಮುಗೀತು ಕತೆ. ಸಾಕ್ಬಿಡು. ಏನು ಚಟ್ನಿ ಇದು? ಏನಂದರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ದೋಸೆಗೆ ಮತ್ತು ಇಕ್ತಿನ ಬೇಳೆ ಸಾರಿಗೆ. ದೋಸೆ ಹಾಕಲಿ, ಬೇರೆ ಸಾರ್ಗಳು ಹಾಕ್ಬಿಟ್ರಿ ಏನು ತಿನ್ನೋದ ನಾನು? ಸಾಕ್ಬಿಡು, ಪರವಾಗಿಲ್ಲ. ಮಸಾಲೆ ದೋಸೆ ಥರ ಮಾಡಿಬಿಟ್ಟಿದ್ಯಾ, ವೆರಿ ಗುಡ್. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ದೋಸೆ, ಇಕ್ತಿನ ಬೇಳೆ ಸಾರು ಮತ್ತು ಚಟ್ನಿ, ಒಂದೊಂದರಲ್ಲಿ ಒಂದೊಂದು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಮ ಮನೆಗೆ ಇಕ್ತಿನ ಬೇಳೆ ಸಾರು ಮಾಡಿದಾಗ ದೋಸೆನ ಮಾಡಿರಿ, ತಿನ್ನಿರಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಗಿಡಕ್ಕೆ ನೀರು ಬಿಟ್ಟಿದ್ದೀನಿ. ತೊಂಡೆ ಗಿಡಕ್ಕೆ ನೀರು ಹೊಡ್ತಾ ಇದೆ. ಎಲ್ಲದಕ್ಕೂ ಕೂಡ ಈ ಕಡೆ ನೀರು ಹೊಡ್ತಾ ಇದ್ದರೆ ಈ ಕಡೆ ನಾವು ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಏನಂದರೆ ನೆನ್ನೆ ಕೊಯ್ದಿರೋದು ಆಗಲ್ ಗಿಡ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಒಣಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗೂ ಕೂಡ ಹುಡ್ಕ್ಲಾಡ್ಕೊಂಡೆ ಕೀಳಬೇಕು. ಓಕೆ, ಹೆಂಗೋ ಮಾಡಿ ಕೀಳಲೇಬೇಕು, ಜೀವನ ಮಾಡಲೇಬೇಕು. ಇದೇ ನಮ್ಮ ಬದುಕು ಅಲ್ವೇ. ಕಾಯೆಲ್ಲ ಬಿಡಿಸಿದ್ದಾದಮೇಲೆ ಈಗ ಸಮಯ ಬಂದು 12:30 ಆಗಿದೆ. 1 ಗಂಟೆಗೆಲ್ಲ ನಮ್ಮ ಊರು ಬಿಟ್ಟು ಮಾರ್ಕೆಟ್ಗೆ ಹೊರಟೋಗ್ತಾರೆ. ಮಾರ್ಕೆಟ್ ಗಾಡಿ ಪಾಸ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬಿಡಿಸಿದ್ದೆಲ್ಲ ಈ ಥರ ಒಂದು ಟಾರ್ಪಲ್ ಮೇಲೆ ಹಾಕ್ಕೊತೀವಿ. ಯಾಕಂದರೆ ಸುರ್ಗು ಪರ್ಗು ಇರೋದೆಲ್ಲ ಕೆಳಗಡೆ ಉದುರಲಿ ಅಂದ್ಬಿಟ್ಟು ಇವಾಗ ಕೆಳಗಡೆ ಹಾಕಿ ಈಗ ಮೂಟೆಗೆ ತುಂಬ್ತಾ ಇದ್ದೀವಿ. ಬನ್ನಿ, ಈ ಕೆಲಸ ಹೇಗಿರುತ್ತೆ ನೋಡ್ಕೊಬರೋಣ.
ಓಕೆ ಫ್ರೆಂಡ್ಸ್, ಮೂಟೆ ಎಲ್ಲ ಹೊಲ್ದಾಕ್ಬಿಟ್ಟು ಅದನ್ನು ಮಾರ್ಕೆಟ್ಗೆ ಟೆಂಪೋಗೆ ಹಾಕ್ಬಿಟ್ಟು ಮತ್ತೆ ಇವಾಗ ಸಂಜೆ ಒಂದು 3 ಗಂಟೆ ಆಗಿದೆ. ಮತ್ತೆ ತೋಟಕ್ಕೆ ಬಂದಿದ್ದೀವಿ ನೋಡಿ, ಮತ್ತೆ ಕಾಯಿ ಬಿಡ್ಸಕ್ಕೆ ಬಂದಿದ್ದೀವಿ. ನೋಡಿದ್ರಲ್ವ, ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೊಬ್ಬಾಗ್ತೀವಿ, ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ಕೊಬತ್ತೀವಿ. ಎಷ್ಟು ಕಷ್ಟ ಇರುತ್ತೆ ನಾವು ವಿಡಿಯೋ ಮಾಡಿ ಸಾಕನೆ, ಹಂಗೆ ಅಪ್ಲೋಡು ಕೂಡ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಎಡಿಟಿಂಗ್ ಮಾಡಬೇಕು, ತನ್ನ ಮೇಲೆ ಕ್ರಿಯೇಟ್ ಮಾಡಬೇಕು, ಎಷ್ಟೊಂದು ಕಷ್ಟ ಇರ್ತೈತೆ. ಅದನ್ನ ನಮ್ಮ ರೈತರನ್ನ ಕಂಡ್ರೆ, ನಾವು ಹಳ್ಳಿ ಹುಡುಗರನ್ನ ಕಂಡ್ರೆ, ಆ ಯೂಟ್ಯೂಬರ್ಗೆ ಏನು ತಿಕ್ಕ ಊರಿನೋ ಗೊತ್ತಿಲ್ಲ ಕಣ್ರಿ, ಪ್ರಮೋಟೇ ಮಾಡಲ್ಲ, ಒಂದೇ ಒಂದು ವಿಡಿಯೋ ವೈರಲ್ ಆಗಕ್ಕೆ ಬಿಡಲ್ಲ. ನಾವು ಏನು ಮಾಡಿದ್ದೀವಿ ಎಲ್ಲನೂ ಹೋಗ್ಲಿ. ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತೀವಿ. ಒಂದೊಂದು ಟೈಮ್ ಯೂಟ್ಯೂಬು ಬೇಡ, ಏನೂ ಬೇಡ ಅನ್ಸ್ಬಿಡ್ತೈತೆ. ಆದರೂ ಕೂಡ ಅಯ್ಯೋ ಯಾವತ್ತೋ ಒಂದಿನ ಪ್ರಮೋಟ್ ಮಾಡ್ತಾರೆ, ಯಾವತ್ತೋ ಒಂದಿನ ನಮ್ಮದು ವಿಡಿಯೋ ವೈರಲ್ ಆಗ್ತೈತೆ, ನಾವು ಕೂಡ ಸ್ವಲ್ಪ ಫೇಮಸ್ ಆಗೋಣ ಅನ್ಕೊಂತೀವಿ. ಆ ಥರ ಆಸೆ ಪಟ್ಟು ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಫಸ್ಟೇ ವಿಡಿಯೋ ನೋಡ್ರಿ, ಸುಮಾರು 5 ವರ್ಷದಿಂದ ನಾನು ಮಾಡ್ತಾ ಇರೋದು. ಆಲ್ಮೋಸ್ಟ್ ನೆನ್ಸ್ಕೊಂಡ್ರೆ ಕಣ್ಣಾಗ ನೀರು ಬರ್ತದೆ, ಆದರೆ ಕಣ್ಣಾಗ ನೀರೇ ಬರ್ತಾಯಿಲ್ಲ. ಅಷ್ಟು ದುಃಖ ಆಗ್ತೈತಿ. ಏನು ಮಾಡೋದು, 5 ವರ್ಷದಿಂದ ದಬ್ಬಾಗ್ತಾ ಇದ್ದೀನಿ, ಒಂದೇ ಒಂದು ವಿಡಿಯೋ ವೈರಲ್ ಮಾಡೋಕ್ಕಾಗಿಲ್ಲ. ಅವ್ರ ಯೋಗ್ಯತೆಗೆ ತುಂಬ ಬೇಜಾರಾಗುತ್ತೆ ಕಣ್ರಿ. ಏನು ಮಾಡೋಣ, ಅನ್ನಂಗಿಲ್ಲ, ಅನ್ಭವಿಸಂಗಿಲ್ಲ. ಬಿಸಿ ತುಪ್ಪ ಉಗಿದ್ರೆ ತುಪ್ಪ ಓದ್ತದೆ, ನುಂಗಿದ್ರೆ ಗಂಟ್ಲು ಓದ್ತದೆ. ಈ ಥರ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ. ಇನ್ನೇನು ಮಾಡಲಿ, 5 ವರ್ಷದಿಂದ ಕಷ್ಟಪಡ್ತಿದ್ದೀನಿ. ಎಂತೆಂಥವ್ರು ಏನೇನೋ ಆಗೋಗವ್ರೆ ಯೂಟ್ಯೂಬಲ್ಲಿ. ನಾನು ಏನು ಮಾಡಿದ್ದೀನಿ ಅಂತದ್ದು ತುಂಬಾ ಬೇಜಾರಾಗುತ್ತೆ ಕಣ್ರಿ ಒಂದೊಂದು ಟೈಮ್. ಓಕೆ, ಪಾಲಿಗೆ ಬಂದಿದ್ದು ಪಂಚಾಮೃತ, ಯಾವಾಗ ಮಾಡ್ತಾರೋ ಮಾಡಲಿ. ನಾಳೆ ಕನಸಿಟ್ಕೊಂಡು ಇವತ್ತು ದುಡಿಲೇಬೇಕಲ್ವ, ಇನ್ನೇನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಏನಪ್ಪ ದಬ್ಬಾಗ್ತಾ ಇದ್ದೀನಿ ಅಂದರೆ ಅದೇ ತೊಂಡೆಕಾಯಿ ಬಿಡಿಸ್ತಾ ಇದ್ದೀನಿ ಕಣ್ರಿ. ಇಂದ ಬಂದು ಎಷ್ಟು ಮಾತ್ರ ನಾನು ಬಿಡಿಸಿದ್ದೀನಿ ತೊಂಡೆಕಾಯಿನ. ಆ ಕಡೆ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ನಮ್ಮಮ್ಮನ ಬೇಷನಲ್ಲಿ, ನಮ್ಮಮ್ಮನ ಬೇಷನ್ ಆ ಕಡೆ ಇದೆ. ಅವರು ಆ ಸಾಲನ್ನ ಬಿಡಿಸ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಈ ಸಾಲನ್ನ ಬಿಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಏನಂದರೆ ಹಾಗಲ್ ಗಿಡ ಇರಲಿಲ್ಲ ಅಂದರೆ ತುಂಬ ಚೆನ್ನಾಗಿರೋದು ಕಾಯಿ ಬಿಡಿಸೋದಕ್ಕೆ ತೊಂಡೆಕಾಯಿ. ಆದರೆ ಹಾಗಲ್ ಗಿಡ ಇರೋದ್ರಿಂದ ಈ ಥರ ಮುಟ್ಟಿ ಕಿರ್ಬೇಕು. ಸುರ್ಗೆಲ್ಲ ಇದೆಯಲ್ಲ, ಸುರ್ಗಲೆಲ್ಲ ಮಲ್ಕೊಂಬಿಟ್ಟಾವೆ, ತೇಲ್ಕೊಂಬಿಟ್ಟಾವೆ. ಯಾವುದೋ 100ಕ್ಕೆ ಒಂದೊಂದು ನೆತಾಡ್ತಾ ಇರೋದು ಕೆಳಗಡೆ. ಇನ್ನೆಲ್ಲ ನೋಡ್ರಿ ಈ ಥರ ಸುರ್ಗಲ್ಲಿ ಇದ್ದು ಹೋದ ವಾರ ಕಾಣಿಸ್ಲಿಲ್ಲ, ಈ ವಾರ ಹಣ್ಣಾಗ್ಬಿಟ್ಟದೆ, ಹೋಯ್ತೊಂದು. ನೋಡಿ ಈ ಥರ ಮುಚ್ಚಿಕೊಂಡಿರ್ತದೆ. ಈ ಥರ ಮುಚ್ಚಿಕೊಂಡಿರೋನೆಲ್ಲ ಈ ಥರ ಕೈ ಆಡಿಸಿ ಮುಟ್ಟಿ ಬಿಡಿಸ್ಕೋಬೇಕು. ಈ ಥರ ಕಷ್ಟ. ಓಕೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಗಾದೆ ಕೇಳಿದಿರಲ್ವ, ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ. ಸುರ್ಗ್ ಮುಟ್ರೆ ತೊಂಡೆಕಾಯಿ ಆ ಥರ ಆಗೋಗಿದೆ. ಓಕೆ, ಏನು ಮಾಡೋಕ್ಕಾಗಲ್ಲ, ಬದುಕಕ್ಕೇನೋ ಒಂದು ಡ್ರಾಮಾ ಆಡ್ತಾ ಇರ್ಬೇಕಲ್ವೇ. ಆಡೋಣ ಬನ್ನಿ, ಅದಕ್ಕಿಂತ ಮಾಡೋ ಕೆಲಸ ನಮಗೂ ಏನಿದೆ, ನಮಗೂ ಏನೂ ಇಲ್ಲ. ಅಲೋ ಪ್ರೇಮಕ್ಕ, ಸ್ವಲ್ಪ ಹ್ಞೂ ಅನ್ನೋ ಜೋರಾಗಿ ಕೇಳಿಸ್ತಾ ಫ್ರೆಂಡ್ಸ್. ಈಗ ಸಮಯ ಬಂದು 6:30 ಆಗಿದೆ. ಇಷ್ಟೊತ್ತು ಗಂಟೆ ಕಾಯಿ ಬಿಡಿಸ್ಕೊಂಡಿದ್ದಾಯಿತು. ಬೆಳಗ್ಗೆ ಬಂದು 7 ಗಂಟೆಗೆ ವ್ಲಾಗ್ನ ಶುರು ಮಾಡಿದ್ದು. ನೋಡಿದ್ರಲ್ಲ ಇವತ್ತು ಹೇಗೆಲ್ಲ ಇತ್ತು ನಮ್ಮ ರೊಟೀನು, ಏನೆಲ್ಲ ಕೆಲಸ ಇತ್ತು ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ರೈತ ಬೆಳೀಲಿ ಅಂತ ಏನನ್ನ ನಿಮ್ಮ ಮನಸ್ಸಲ್ಲಿ ಆಸೆ ಇದ್ದರೆ, ನೋಡ್ತಾವ್ರಲ್ಲ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ಟು ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.